ನಿನ್ನೆ ದಿನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮುಗಿಸ್ಕೊಂಡು ಪ್ರಚಾರವನ್ನು ಮುಗಿಸ್ಕೊಂಡು ತಡರಾತ್ರಿ ನಮ್ಮ ಮೈಸೂರಿಗೆ ಬಂದಿದ್ದೇನೆ. ಇವತ್ತು ಬೆಳಗ್ಗೆ ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಮಹಾ ಸಂಪರ್ಕ ಅಭಿಯಾನ ಇವತ್ತು ನಡೀತಾ ಇದೆ, ರಾಜ್ಯ ವ್ಯಾಪ್ತಿ ನಡೀತಾ ಇದೆ. ನಾನು ಕೂಡ ಇವತ್ತು ಮೈಸೂರಿನಲ್ಲಿ ಚಾಲನೆ ನೀಡ್ತಾ ಇದ್ದೇನೆ. ಮಹಾ ಸಂಪರ್ಕ ಅಭಿಯಾನದಲ್ಲಿ ರಾಜ್ಯದ ಎಲ್ಲ ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಅಲ್ಲಿ ನಮ್ಮ ನರೇಂದ್ರ ಮೋದಿಜಿ ಕಾರ್ಯಕ್ರಮ ಯೋಜನೆಗಳು ಏನು ಕೊಟ್ಟಿದ್ದಾರೆ ಫಲಾನುಭವಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಪ್ರತಿ ಬೂತ್ನಲ್ಲೂ ಕೂಡ ಮತದಾರನ ಭೇಟಿ ಮಾಡ್ತಕ್ಕಂಥದ್ದು, ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಇಡೀ ರಾಜ್ಯದಲ್ಲಿ ಎಲ್ಲ ಬೂತ್ಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಮಾಡೋರಿದ್ದಾರೆ. ಅದನ್ನು ನಾನು ಇವತ್ತು ಚಾಲನೆ ನೀಡ್ತಾ ಇದ್ದೇನೆ. ತದನಂತರದಲ್ಲಿ ಪ್ರಬುದ್ಧರ ಸಭೆಯೂ ಕೂಡ ಇವತ್ತು ಏರ್ಪಾಡಾಗಿದೆ ಮೈಸೂರಿನಲ್ಲಿ. ಅದಾದ ನಂತರ ಹಿಂದುಳಿದ ವರ್ಗಗಳ ಒಂದು ಸಮಾವೇಶವನ್ನು ಕೂಡ ಪ್ಯಾಲೇಸ್ ಆವರಣದಲ್ಲಿ ಅಲ್ಲೂ ಕೂಡ ಆಯೋಜನೆ ಆಗಿದೆ. ಅದನ್ನು ಮುಗಿಸ್ಕೊಂಡು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲೂ ಕೂಡ ಇವತ್ತು ಮತ್ತು ನಾಳೆ ಪ್ರಚಾರದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಮೋದಿ ಬಂದಂತಹ ಸಂದರ್ಭದಲ್ಲಿ ಯುವ ಅಧ್ಯಕ್ಷ ನಲ್ಪಾಡೆನೆ ಕೊನೆ ಕ್ಷಣದಲ್ಲಿ ಚೊಂಬಿಡ್ಕೊಂಡು ರಸ್ತೆಗೆ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನು ರಾಜ್ಯದಲ್ಲಿ ಇವತ್ತು ವಾತಾವರಣ ನೋಡ್ತಾ ಇದ್ರೆ ದಿನೇ ಇವತ್ತು ನರೇಂದ್ರ ಮೋದಿಜಿ ಅವ್ರ ಪರವಾಗಿ BJP JDS ಪಕ್ಷದ ಪರವಾಗಿ ವಾತಾವರಣ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದರು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ತಾವೇ ಅವಲೋಕನ ಮಾಡಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ BJP ಗೆಲ್ಲುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಬೆಂಗಳೂರು ಗ್ರಾಮೀಣ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಳೆದ ಲೋಕಸಭಾ ಚುನಾವಣೆ ಗೆದ್ದಿತ್ತು ಆ ಕ್ಷೇತ್ರದಲ್ಲೂ ಕೂಡ BJP ಗೆಲ್ಲುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಒಟ್ಟಾರೆ ಏನು 14 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಮೊದಲನೇ ಫೇಸಲ್ಲಿ, ಎಲ್ಲ ಕ್ಷೇತ್ರದಲ್ಲೂ BJP JDS ಪಕ್ಷಕ್ಕೆ ಮೇಲ್ಗೈ ಆಗ್ತಕ್ಕಂಥದ್ದು. ಇದು ಉತ್ಪ್ರೇಕ್ಷ ಅಲ್ಲ, ವಾತಾವರಣ ಆ ರೀತಿ ನಿರ್ಮಾಣ ಆಗಿದೆ. ರಾಜಕಾರಣ ಶುರು ಮಾಡಿದೆ, ಹತ್ಯೆಯಲ್ಲೂ ಕೂಡ ರಾಜಕಾರಣ ಶುರು ಮಾಡುವಂಥದ್ದು BJP ಅಭ್ಯಾಸ. ಈ ರೀತಿ ದುರಂಕಾರದ ಹೇಳಿಕೆಗಳನ್ನು ರಾಜ್ಯ ಸರ್ಕಾರದಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ, ಕೊಲೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕೆ ಇದು ಕೊಲೆ ಆಗಿದೆ ಅನ್ನುವ ಮಾತುಗಳು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ, ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಯಾವುದೋ ಒಂದು ಕೋಮಿಗೆ ಓಲೈಸ್ತಕ್ಕಂಥ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ತಂದೆ ತಾಯಂದರು ಯಾವ ರೀತಿ ದುಃಖ ತಪ್ತರಾಗಿದ್ದಾರೆ, ಇಂಥ ಸಂದರ್ಭದಲ್ಲೂ ಈ ರೀತಿ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು, ಉಡಾಫೆ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನೇಹಾ ಅವರ ಕುಟುಂಬಕ್ಕಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಯಾವುದೇ ಘಟನೆಗಳು ನಡೆದಾಗ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾನೆ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಚುನಾವಣೆ ಸಂದರ್ಭ ಅನ್ನೋದನ್ನು ಬದಿಗಿಡಿ ನಾವು ಇವತ್ತು ಹೆಣ್ಮಗಳ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ. ಇವತ್ತು ರಾಜ್ಯದ ಜನ ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ. ಹಾಗಾಗಿ ಬರ್ಬರ ಹತ್ಯೆ ಆಗಿದೆ. ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರ ತಂದೆ ಹೇಳಿದ್ದಾರೆ ಲವ್ ಜಿಹಾದ್ ಪ್ರಕರಣ ಅಂತಕ್ಕಂಥದ್ದನ್ನು. ಈ ಪ್ರಕರಣವನ್ನು ಕೂಡ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇಲ್ಲ ರೀ, ಇದು ತಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು. ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡಿದ್ರೆ ನಾವು ಭಾರತದಲ್ಲಿದ್ದೀವೋ ಕರ್ನಾಟಕದಲ್ಲಿದ್ದೀವೋ ಎಲ್ಲ ಒಂದು ಕಡೆ ತಾಲಿಬಾನ್ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಇದು ನಾವು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ನೇಹಾ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ನಾವು ಅದನ್ನು ಮಾಡೇ ಮಾಡ್ತೇವೆ. ಫೋಟೋಗಳನ್ನ ವೈರಲ್ ಮಾಡಿ ಆಕೆದೇ ತಪ್ಪು ಅಂತ ಬಿಂಬಿಸುವಂತ ನಕಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರ ತಂದೆ ಹೇಳಿದ್ರೆ ಕಾಂಗ್ರೆಸ್ನವರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಇಂಥ ನೀಚ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ.
ಅಂದರೆ ಇವರು ಯಾವ ಮಟ್ಟಕ್ಕೂ ಹೇಸೋದಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ತೋರಿಸ್ತಾ ಇದ್ದಾರೆ, ರಾಜ್ಯದ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತರ ಓಲೈಕೆ ಅಷ್ಟೇನ ಮುಖ್ಯ ಕಾಂಗ್ರೆಸ್ಗೆ? ಹಲವಾರು ಬಾರಿ ನಾನು ಹೇಳಿದ್ದೇನೆ, ಅಹಿಂದ ನಾಯಕ ಅಂತೇಳಿ ಹೇಳ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗಗಳನ್ನು ಕೂಡ ಕೈ ಬಿಟ್ಟು ಅಲ್ಪಸಂಖ್ಯಾತರಿಂದ ಏನು ಹೊರಟಿದ್ದಾರೆ, ಇದಕ್ಕೆ ಜನ ಪಾಠವನ್ನು ಕಲಿಸ್ತಾರೆ. ಇವತ್ತು ಲೋಕಸಭಾ ಚುನಾವಣೆ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇದಕ್ಕೆ ಬೆಲೆ ತೆತ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡೋಂಥ ದಿನಗಳು ಬರ್ತದೆ. ಸರ್, ಈಗ ನಿರಂತರವಾಗಿ ಜಾಹೀರಾತುಗಳನ್ನ ಕೊಡುವಂತ ಕೆಲಸ ಆಗ್ತಾರೆ. 23ವರೆಗೂ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಜಾಹೀರಾತು. ಇವತ್ತು ಇನ್ನೊಂದು ಜಾಹೀರಾತು ₹100 ಜಾಹೀರಾತು. ಏನು ಬೇಕಾದರೂ ಜಾಹೀರಾತು ಕೊಡಲಿ, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಜ್ಯದ ಜನ ಇದು ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಟೋಪಿ ಹಾಕಿಸ್ಕೊಂಡಿದ್ವಿ, ನಮ್ಮ ಕೈಯಲ್ಲಿ ಚೊಂಬು ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಅರ್ಥ ಆಗಿದೆ. ಇದು ದೇಶದ ಚುನಾವಣೆ. ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ, ಗಿಮ್ಮಿಕ್ಕು, ಜಾಹೀರಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಜ್ಯದ ಜನದಕ್ಕೆ ಉತ್ತರವನ್ನು ನೀಡ್ತಾರೆ. ಕೃಷಿ ಸಾಲವನ್ನು ಮನ್ನಾ ಮಾಡ್ತೇವೆ, ರೈತರದು ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೇವೆ. ಯಾವಾಗ ಮಾಡ್ತಾರೆ? ಕೇಂದ್ರ ಸರ್ಕಾರ ಬಂದರೆ ತಾನೆ. ಇಡೀ ದೇಶದಲ್ಲಿ 50 ಸೀಟು ದಾಟೋದಿಲ್ಲ ಅವ್ರು ಕಾಂಗ್ರೆಸ್ ಪಕ್ಷ. ಇನ್ನೇನು ಮನ್ನಾ ಮಾಡ್ತಾರೆ? ಇನ್ನೇನು ಮಹಿಳೆಯರಿಗೆ 1 ಲಕ್ಷ ಕೊಡ್ತಾರೆ? ಯಾವುದು ಅಸಾಧ್ಯ ಇಲ್ವೋ, ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅದು ಅವರು ಕನ್ಸು ಕೂಡ ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇಶದ ಜನ ಕಾಲ ತೀರ್ಮಾನ ಮಾಡಿದ್ದಾರೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಇರ್ಬೋದು, ಪ್ರಣಾಳಿಕೆ ಇರ್ಬೋದು, ಭರವಸೆಗಳಿರ್ಬೋದು, ಇದು ಯಾವುದೇ ಇದಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಜನರು ಕೂಡ ಅದಕ್ಕೆ ಮಹತ್ವವನ್ನು ಕೊಡೋದಿಲ್ಲ. ಸಿದ್ದರಾಮಯ್ಯ ಅವರು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ. ಬಿಜೆಪಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಹಾಗಾಗಿ ರೈತರು ಬಿಜೆಪಿ ವಿರುದ್ಧ ಮತ ಚಲಾಯಿಸ್ತಾರೆ. ಆಯಿತು, ರೈತರು ಈ ಲೋಕಸಭಾ ಚುನಾವಣೆ ರೈತರು ಕೂಡ ಉತ್ತರ ಕೊಡ್ತಾರೆ, ಮಹಿಳೆಯರು ಕೂಡ ಉತ್ತರ ಕೊಡ್ತಾರೆ, ಯುವಕರು ಕೂಡ ಉತ್ತರ ಕೊಡ್ತಾರೆ. ಉತ್ತರ ಸ್ಪಷ್ಟವಾಗಿದೆ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ. ಧನ್ಯವಾದ. ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ಅವರು ಬಹಳ ಹೇಳ್ತಾ ಇರುವಂತದ್ದು, ಗ್ಯಾರಂಟಿನ ವಿಜಯೇಂದ್ರ ಅವರಲ್ಲ, ವಿಜಯೇಂದ್ರ ಅವರ ತಂದೆ ಬಂದು ಕೂಡ ನಿಲ್ಸಕ್ಕಾಗೋದಿಲ್ಲ. ವಿಜಯೇಂದ್ರ ಅವರು ಗ್ಯಾರಂಟಿ ವಿಚಾರದಲ್ಲಿ ನೋಡ್ರಿ, ಗ್ಯಾರಂಟಿ ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅದು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಬಡಿಗೆ ಹಿಡ್ಕೊಂಡು ಜನನ ಹೊಡಿತಾರೆ ಅವ್ರಿಗೆ. ಪ್ರಶ್ನೆ ಅದಲ್ಲ. ಇವತ್ತು ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ? ಗ್ಯಾರಂಟಿ ಬಿಟ್ಟರೆ ರಾಜ್ಯದಲ್ಲಿ ಏನಾರು ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ? ಮುಖ್ಯಮಂತ್ರಿಗಳ ಜಿಲ್ಲೆ ಇದು ಮೈಸೂರು. ಏನಾರು ₹1 ಅನುದಾನ ಹೊಸ ಯೋಜನೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ? ಮೈಸೂರು ವ್ಯಾಪ್ತಿನಲ್ಲಿ ಏನಾರು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ? ಅಭಿವೃದ್ಧಿ ಕೆಲಸಗಳಾಗಿದೆಯಾ? ಇದನ್ನು ಕೂಡ ಜನರು ಮಾತನಾಡ್ತಾ ಇದ್ದಾರೆ. ಇವತ್ತು ಶಾಸಕರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಯಾವ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಶಾಸಕರು? ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಇವರು ಗ್ಯಾರಂಟಿ ಅನ್ನೋ ಭ್ರಮೆನಲ್ಲಿ ಏನಿದ್ದಾರೆ, ಇದಕ್ಕೆ ಜನ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.